ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಈಗ ನೀವು ಸೆಕೆಂಡ್ ಪಿ ಸಿ ಎಕ್ಸಾಮ್ನ ಬರೆದ್ಬಿಟ್ಟು ರಿಸಲ್ಟ್ನ ನೋಡ್ಬಿಟ್ಟು ಹಾಗೂ CET ಎಕ್ಸಾಮ್ನ ಬರೆದ್ಬಿಟ್ಟು ಇನ್ನು CET ರಿಸಲ್ಟ್ ನೋಡಿಲ್ಲ. ಅದಕ್ಕಿಂತ ಮುಂಚೆ ತುಂಬ ಸ್ಟೂಡೆಂಟು ನಾವೊಂದು ರ್ಯಾಂಕ್ನ ಪ್ರೆಡಿಕ್ಟ್ ಮಾಡ್ಬೋದು, ಎಷ್ಟು ಬರುತ್ತೆ ನಂದು ರ್ಯಾಂಕು ಅಂತ ಕೇಳ್ತಿದ್ದೆ ತುಂಬ ಜನ. ಒಂದು ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಪ್ರಕಾರ ನಾನೀಗ ನಿಮ್ಮ ಒಂದು ವೆಬ್ಸೈಟಲ್ಲಿ ನಾನು ಇದು ಒಂದು ಡೇಟಾ ಪ್ರೀವಿಯಸ್ ಇಯರ್ ಒಂದು 2-3 ಇಯರ್ಸಿಂದ ಇದು ಆಗ್ತಾಯಿದ್ರು. ಆ ಒಂದು ಡೇಟಾನ ಇಟ್ಕೊಂಡ್ಬಿಟ್ಟೆ ನಾನೀಗ 2025 ಕೂಡ ಮಾತಾಡ್ತಾ ಬಂದಿದ್ದೀನಿ. ಬನ್ನಿ, ನಿಮ್ಮದು ರಿಸಲ್ಟ್ ಯಾವ ಥರ ಕರೆಕ್ಷನ್ ಆಗುತ್ತೆ ಅಂದರೆ, ನಿಮ್ಮದು ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ. ಈಗ ನೀವು CET ಎಕ್ಸಾಮ್ ಏನು ಬರ್ದಿದ್ದೀರಾ ಅದು ಒಂದು 50% ಕನ್ಸಿಡರ್ ಮಾಡ್ತಾರೆ. ಹಾಗೂ ನಿಮ್ಮ ಒಂದು ಬೋರ್ಡ್ ಎಕ್ಸಾಮ್ ಸೆಕೆಂಡ್ ಪಿ ಸಿ ಏನು ಎಕ್ಸಾಮ್ ಬರ್ದಿದ್ರೆ ಅದು ಕೂಡ 50% ಮಾಡ್ತಾರೆ. ಎಕ್ಸಾಂಪಲ್ಲಿಗೆ ನಾನು ಒಂದು ಸುಮ್ಮನೆ ಹಾಗೆ ಒಂದು ಕ್ಯಾಶುವಲ್ ಆಗಿ ಹೇಳಬೇಕಂದ್ರೆ, ಈಗ ನೀವು ಸೆಕೆಂಡ್ ಪಿ ಸಿ ಎಕ್ಸಾಮಲ್ಲಿ ಏನಾದರೂ ನೀವು 90 ತೊಗೊಂಡಿದ್ರೆ ಅದನ್ನು ಡಿವೈಡ್ ಬೈ 2 ಮಾಡಿದ್ರೆ 45% ಆಗುತ್ತೆ. ಅದೇ ಥರ ಇಲ್ಲಿ ಕೂಡ ನೀವು ಏನೋ ಒಂದು KCT ಎಕ್ಸಾಮ್ ಬರೀತಾರೆ, ಅದು ಕೂಡ ನಿಮ್ಮದು ಒಂದು PCM ಆರ್ PCB ತೊಗೊಂಬಿಟ್ಟು 300ಗೆ ನೀವು ಎಷ್ಟು ತೆಗಿತಾರೆ. ಈಗ ಅಪ್ರಾಕ್ಸಿಮೇಟ್ಲಿ ಅಲ್ಲಿ ಒಂದು 90% ಬಂತದ, ಅದನ್ನು ಡಿವೈಡ್ ಬೈ 2 ಮಾಡ್ತಾರೆ. 45 + 45 ಈ ಥರ 90% ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ ನಂಗೆ ಇನ್ನೂ ಅರ್ಥ ಆಗಿಲ್ಲ ಬ್ರದರ್ ಅಂದರೆ, ನೀವು ಒಂದು ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಪ್ರಕಾರ ಒಂದು ಹೇಳ್ಬೋದು. ಅಂದರೆ ಇಲ್ಲಿ ಹೇಳ್ತೀನಿ ನೋಡಿ, ನೀವು ಏನಾದರೂ ಸೆಕೆಂಡ್ ಪಿ ಸಿ ಪರ್ಸೆಂಟೇಜ್ ರೇಂಜ್ ಬಂದ್ಬಿಟ್ಟು ನಿಮ್ಮದು 99 to 95 ಇತ್ತಂದರೆ, ಮತ್ತು ನಿಮ್ದು ಏನಾದರೂ ಎರಡೂ ರ್ಯಾಂಕ್ ಹೇಳ್ತಾ ಇದ್ದೀನಿ ನಾನು, ಅರ್ಥ ಮಾಡ್ಕೊಳ್ಳಿ. ನಿಮ್ಮದು 99 to 95 ಇದ್ದುಬಿಟ್ಟು ಮತ್ತು ಆಗ ನಿಮ್ಮದು ಒಂದು KCT ಮಾರ್ಕ್ಸಲ್ಲಿ ಬಂದ್ಬಿಟ್ಟು ನಿಮ್ಮದು KCT ಮೊನ್ನೆ ಬರೆದ್ರಲ್ಲ ಎಕ್ಸಾಮ್, ಅಲ್ಲಿ ಒಂದು ಏನಾದರೂ 109 ಮಾರ್ಕ್ಸ್ ಅಷ್ಟು ಬಂದಿದ್ರೆ ನಿಮಗೆ ಒಂದು ರ್ಯಾಂಕ್ ಬಂದ್ಬಿಟ್ಟು ನಿಮ್ಮದು KCT ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದ್ಬಿಟ್ಟು 2025 7K ಅಬೋ ಇರುತ್ತೆ. ಒಟ್ಟಿನಲ್ಲಿ 7000 ಇರುತ್ತೆ, 7000 ಅಬೋ ಇರ್ಬೋದು. ಹಾಗೂ ಸೇಮ್ 109 ಮಾರ್ಕ್ಸಲ್ಲೇ ನಿಮ್ದು ಏನಾದರೂ 95 to 90 ಇದ್ದರೆ 12,000 ಇರ್ಬೋದು, 12,000 + 100 ಅಂತ ಇದೆ. ಹಾಗೂ 90 to 80% ಇದ್ದವ್ರಿಗೂ ಸೇಮ್ 109 ಮಾರ್ಕ್ಸ್ ಬಂದವರಿಗೆ ಅವ್ರಿಗೆ 26,000 ರ್ಯಾಂಕ್ ಬರುವಂಥ ಸಾಧ್ಯತೆ ಇದೆ. ಹಾಗೂ 80 to 70 ಏನು ಪರ್ಸೆಂಟೇಜ್ ನಿಮ್ಮದು ಒಂದು ಸೆಕೆಂಡ್ ಪಿ ಯು ಸಿ ಬೋರ್ಡಲ್ಲಿ ಬಂದಿತ್ತು, ಹಾಗೂ 109 ಮಾರ್ಕ್ಸ್ ಏನೋ ತೆಗೆದ್ರೆ ನಿಮಗೆ 45,000 ರ್ಯಾಂಕ್ ಬರುವಂಥ ಸಾಧ್ಯತೆ ಇದೆ. ಹಾಗೆ ನೋಡ್ತಾ ಹೋದರೆ ನಿಮಗೆ 108 ಅಂದರೆ 1 ಮಾರ್ಕ್ಸ್ ಕಡಿಮೆ ಆದರೆ, ಹಾಗೂ ನಿಮ್ಮದು ಬೋರ್ಡ್ ಎಕ್ಸಾಮ್ ಕಾಮನ್ ಆಗಿ ಅದೇ ಥರ ಇದ್ದರೆ ನಿಮ್ಮದು, ಹಾಗೆ ನೀವು ರ್ಯಾಂಕ್ ವೈಸ್ನ ನೋಡ್ಕೊತ ಹೋಗ್ಬೋದು. 7,000 ಏನು ಜಸ್ಟ್ 1,000 ಹಾಗೆ 2,000 ಅಷ್ಟೇ ವೇರಿ ಆಗ್ತಾ ಹೋಗುತ್ತೆ. ಒಂದು ಏನಾದರೂ ನಿಮ್ಮದು KCTಲಿ 1 ಮಾರ್ಕ್ಸ್ ಕಡಿಮೆ ಆದರೆ. ಬಟ್ KCTಲಿ ತುಂಬ ಇಂಪಾರ್ಟೆಂಟು, ಒಂದೊಂದು ಮಾರ್ಕ್ಸಿಂದ ನೋಡಿ 1,000 ಹಿಂದಕ್ಕೆ ಹೋಗ್ತಾ ಇರ್ತೀರ. ಅದಕ್ಕೋಸ್ಕರ ನಾವು ಹೇಳಿದ್ದು KCT ತುಂಬ ಚೆನ್ನಾಗಿ ಬರೀರಂತ. ಈಗ ಹೋಗಲಿ ಏನಿಲ್ಲ, ನಿಮ್ಮದು ಆದಷ್ಟು ರಿಸಲ್ಟ್ ಬೇಗನೆ ಬರುತ್ತೆ. ಏನಿಲ್ಲ, ಹೋದ ವರ್ಷ ಮೇ ನಿಮಗೆ 20 ಏನೋ ಬಿಟ್ಟಿದ್ರು ಮೋಸ್ಟ್ಲಿ, ನಂಗೆ ಗೊತ್ತಿರೋ ಪ್ರಕಾರ. ಈ ವರ್ಷ ನಿಮ್ಮದು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಪ್ರಕಾರ ಹೇಳ್ಬೋದು ಅಂದರೆ ಮೇ 19-18 ಈ ಒಂದು ರೇಂಜಲ್ಲಿ ಬಿಡ್ಬೋದು ನಿಮ್ಮ ಒಂದು ರಿಸಲ್ಟ್ನ. ಹಾಗೆ ನೋಡ್ತಾ ಹೋದರೆ ನೀವು ಇಲ್ಲೊಂದು ನೋಡ್ಬೋದು, 100 ಮಾರ್ಕ್ಸ್ ಬಂದ್ಬಿಟ್ಟು ನೀವೇನಾದರೂ 95 to 90% ತೆಗೆದ್ರೆ ನಿಮಗೆ 10K ರ್ಯಾಂಕ್ ಬರೋವಂಥ ಸಾಧ್ಯತೆ ಇದೆ. ನೀವು KCTಲಿ 100 ಮಾರ್ಕ್ಸ್ ತಗೊಬಿಟ್ಟು ಈ 90 to 80% ತೆಗೆದ್ರೆ ಒಂದು 15,000, ಹಾಗೂ 80 to 70% ಇದ್ದವರಿಗೆ 40,000, ಹಾಗೂ 70 to 60,000ಗೆ 71,000 ರ್ಯಾಂಕ್ ಬರೋಂಥ ತುಂಬ ಸಾಧ್ಯತೆಗಳಿದ್ದಾವೆ. ಇನ್ನೂ ತುಂಬ ಜನ ಕೇಳ್ತಿದ್ರು, ಬ್ರದರ್ ಅವ್ರಿಗೆಷ್ಟು ಹೇಳಿದ್ರೆ ನಾನು ಮುಂದೆ ಇನ್ನೂ 170 ಕಡಿಮೆ ಇದೆ, 150 ಮಾರ್ಕ್ಸ್ ಇದೆ. ಹಾಗೆ ನೀವು ನೋಡ್ತಾ ಹೋಗ್ಬೋದು. ಇನ್ನೂ ರ್ಯಾಂಕ್ ಈ ಒಂದು ಲಿಂಕ್ನ ಕೊಡ್ತೀನಿ, ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಕೊಡ್ತೀನಿ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ರ್ಯಾಂಕ್ ಏನಾದರೂ 100 ರ್ಯಾಂಕ್ ಇದ್ದರೆ ನಿಮ್ಮ ಒಂದು ಸೆಕೆಂಡ್ ಪಿ ಸಿ ಎಷ್ಟು ಮಾರ್ಕ್ಸ್ ಇರಬೇಕು, ಹಾಗೂ ನಿಮ್ಮ ಒಂದು KCT ಮಾರ್ಕ್ಸ್ ಎಷ್ಟಿರ್ಬೋದು ಅದನ್ನ ಹಾಕ್ಬಿಟ್ಟು ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಬೋದು ಈ ಒಂದು ವೆಬ್ಸೈಟಲ್ಲಿ. ಹಾಗೂ ನಿಮ್ಮ ರ್ಯಾಂಕ್ ಎಷ್ಟಿದ್ರೆ, ಈಗ ಎಕ್ಸಾಂಪಲ್ 10K ರ್ಯಾಂಕ್ ಇದ್ದರೆ ನಿಮ್ಮ ಒಂದು KCT ಮಾರ್ಕ್ಸ್ ಎಷ್ಟಿರಬೇಕು, ಎಷ್ಟಿರುತ್ತೆ ಒಂದು ಅನ್ನೋದು ಎಲ್ಲ ಒಂದು ಕ್ಲಿಯರಾಗಿ ಒಂದು ಐಡಿಯಾ ಸಿಗುತ್ತೆ ಈ ಒಂದು ಇದರಿಂದ. ನೋಡಿ, ಇದರಲ್ಲಿ ಏನಪ್ಪ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಾನು ಹೇಳ್ತಾ ಬಂದರೆ, ನಿಮ್ಮದು KCT ರಿಸಲ್ಟ್ ಏನು ಬರುತ್ತೆ ಗೊತ್ತಿಲ್ಲ, ಹಾಗೂ ನಿಮ್ಮ ಸೆಕೆಂಡ್ ಪಿ ಸಿ ಇಲ್ಲಿವರೆಗೂ ರಿಸಲ್ಟ್ ಏನು ಬಂದಿದೆ ಗೊತ್ತಿಲ್ಲ. ಇದೆಲ್ಲ ಎರಡು ಇಂಪಾರ್ಟೆಂಟ್ ಆಗಲ್ಲ. ಏನು ಬಂದುಬಿಟ್ಟು ನಿಮ್ಮದು ಕೌನ್ಸಿಲಿಂಗ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎರಡಕ್ಕಿಂತ ಇಂಪಾರ್ಟೆಂಟ್. ಏಕೆಂದರೆ ನಿಮ್ಮ ಒಂದು KCT ರಿಸಲ್ಟ್ ಹಾಗೂ ನಿಮ್ಮ ಒಂದು ಸೆಕೆಂಡ್ ಪಿ ಸಿ ರಿಸಲ್ಟ್ ಎರಡು ನೋಡೋ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ಬೋದು. ಬಟ್ KCT ಕೌನ್ಸಿಲಿಂಗ್ ಯಾರು ಚೆನ್ನಾಗಿ ಮಾಡ್ತಾರೆ ಅವರು ಖಂಡಿತ ನಿಮ್ಮ ಒಂದು ಡ್ರೀಮ್ ಕಾಲೇಜ್ಗೆ ಹಾಗೂ ನೀವು ಬೇಕಾಗಿರುವಂಥ ಒಂದು ಕೋರ್ಸ್ನ ನೀವು ಆರಾಮಾಗಿ ಪಡ್ಕೋಬೋದು. ಬಟ್ ಕೌನ್ಸಿಲಿಂಗ್ ನೀಟಾಗಿ ಅಪ್ಡೇಟ್ ಬೇಕಂದರೆ ನೀವು ಖಂಡಿತ ಈಗೇ ನೀವು ಹೋಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸು ನಿಮ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಹಾಗೂ ನಿಮ್ಮ ಒಂದು ಕೌನ್ಸಿಲಿಂಗ್ ಈಗೇನು ಮಾಡ್ತಾರೆ ಅಂದರೆ, ಈಗ ತುಂಬ ಜನ ಮೊದಲು ಯೂಟ್ಯೂಬರ್ಸ್ ಎಲ್ಲ ಫ್ರೀಯಾಗಿ ಹೇಳ್ತಾಯಿದ್ರು. ಇವಾಗ ತುಂಬ ಜನ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಈ ದೊಡ್ಡ ಯೂಟ್ಯೂಬರ್ಸ್ ಏನು ಮಾಡ್ತಿದ್ದಾರೆ ಇವಾಗ ಏನಂದರೆ, ಅಮೌಂಟ್ಗೆ ಫೀಸ್ನ ಕೇಳ್ತಾರೆ. ಅಂದರೆ 5,000 2,000 ಈ ಥರ ಎಲ್ಲ ಅಮೌಂಟ್ ಎಲ್ಲ ಕೇಳ್ತಾ ಇದ್ದಾರೆ. ನೀವು ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಅಮೌಂಟನ್ನು ಪೇ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ನಾನು ಸತತ 3 ವರ್ಷದಿಂದ ನಾವು ಒಂದು KCT ಅಪ್ಡೇಟ್ ಮಾಡ್ತಾನೆ ಬಂದಿದ್ದೀವಿ. ಹಾಗೂ ನಮ್ಮ ಒಂದು ಗಣಿ ಎಕ್ಸ್ಪ್ಲೋರ್ ಅಂತ ನಮ್ಮ ಬ್ರದರ್ ಚಾನಲ್ ಆಗಿರುತ್ತೆ, ಅಲ್ಲೂ ಕೂಡ ಹೋಗಿ ನೋಡ್ಬೋದು. ನೀವು ಒಂದು KCTದು ಫುಲ್ ಅಪ್ಡೇಟ್ ಅನ್ನೋದು ಸಿಗುತ್ತೆ. ಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಂದು ಒಂದು KCTಲಿ ಕಂಪ್ಲೀಟಾಗಿ ನಿಮ್ಮ ಒಂದು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಯಿತು, ಒಂದು ಯಾವುದೇ ಥರ ಸ್ಟೂಡೆಂಟ್ಸ್ಗೆ KCTದು ಪೂರ್ತಿ ಒಂದು ಅಪ್ಡೇಟ್ ಅನ್ನೋದು ನಮ್ಮ ಚಾನಲ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂದ್ರೆ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಬೇಕು. ಹಾಗೂ ನಿಮ್ಮ ಒಂದು ಮೋರ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಫೀಸ್ ಅನ್ನೋದಿರಲ್ಲ, ಪ್ರತಿಯೊಂದು ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ನಿಮಗೆ. ಹಾಗೂ KCTದು ಕೌನ್ಸಿಲಿಂಗ್ ಏನಪ್ಪ ಅಂದರೆ, ನೀವು ಎಷ್ಟೇ ರ್ಯಾಂಕ್ ತೆಗೆದಿರಲಿ, ಎಷ್ಟೇ ಒಂದು ಮಾರ್ಕ್ಸ್ ತೆಗೆದಿರಲಿ, ನೀವು ಬೇಕಾಗಿರೋ ಕಾಲೇಜ್ ಬೇಕಂದರೆ ಆಪ್ಷನ್ ಎಂಟ್ರಿ ಟ್ರಿಕ್ಸು ಖಂಡಿತ ಫುಲ್ ಕ್ಲೀನಾಗಿ ಫ್ರೀಯಾಗಿ ಹೇಳ್ಕೊಡ್ತೀವಿ. ಅಲ್ಲಿ ಮಾತ್ರ ಮಿಸ್ ಔಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. KCT ರಿಸಲ್ಟ್ ಬಂದ ತಕ್ಷಣ
KCT ಕೌನ್ಸ್ಲಿಂಗ್ ಮಾತ್ರ ಮಿಸ್ ಔಟ್ ಮಾಡೋಕ್ಕೋಗಬೇಡಿ. ಅದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು, ಯಾಕಂದರೆ ತುಂಬ ಹುಡುಗರು ಒಳ್ಳೆ ರ್ಯಾಂಕ್ ತೆಗೆದುಬಿಟ್ಟು ಯಾವುದ್ಯಾವುದೋ ಕಾಲೇಜಿಗೆ ಹೋಗ್ತಿದ್ದಾರೆ. ಯಾಕಂದರೆ ಒಂದು ಕೌನ್ಸ್ಲಿಂಗು ಮಿಸ್ ಗೈಡ್ಲೈನ್ಸಿಂದ KCT ಒಂದು KE ನಡೆಸುವಂಥ ಕೌನ್ಸ್ಲಿಂಗು ತುಂಬ ಸ್ಟೂಡೆಂಟ್ಸ್ಗೆ ಅರ್ಥನೇ ಆಗೋಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ನಿಮಗೆ ಒಂದು ಕೌನ್ಸ್ಲಿಂಗ್ನ ನೀಟಾಗಿ ಒಂದು ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಒಂದು ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಮಾಡಿ ಖಂಡಿತ ಫುಲ್ ಫ್ರೀಯಾಗಿ ನಾನು ಹೇಳ್ಕೊಡ್ತೀನಿ. ನಮ್ಮ ಒಂದು ವಾಟ್ಸಪ್ ಕೂಡ ಜಾಯ್ನ್ ಆಗಿ ನಿಮಗೆ ಒಂದು ಪ್ರತಿಯೊಂದು ನಾನು ಕಾಲ್ ಪಿಕ್ ಮಾಡೋದಾಯಿತು, ಒಂದು ಅಪ್ಡೇಟ್ ಮಾಡೋದಾಯಿತು, ಪ್ರತಿಯೊಂದು ಮಾಡ್ತೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೂ ಏನೇನು ಅಪ್ಡೇಟ್ಸ್ ಬೇಕು ಅನ್ನೋ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ ಬಾಯ್.